ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೊಮೆಟೊ ಪೆಪ್ಪರ್ ರಸಮ್ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ, ನೋಡಿ ಎಲ್ಲರೂ. ಈ ಥರ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆರೋಮ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಆವಾಗಲೇ ಕುಟ್ಟಿ ಪುಡಿ ಮಾಡಿ ರಸಮ್ ಮಾಡಿ ನೋಡಿ ನೀವು ಒಂದ್ಸಲ. ಊಟ ಒಂದ್ಸಲ ಮಾಡೋರು ಎರಡೆರಡು ಸಲ ಹಾಕ್ಕೊಂಡು ತಿಂತೀರಾ. ವೈಟ್ ರೈಸ್ ಜೊತೆಗೆ ರಸಮ್ ಇದ್ಬಿಟ್ರೆ ಅಂತೂ ಏನೂ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ಕುಟ್ಟಿ ಪುಡಿ ಮಾಡೋದು ಕಷ್ಟ ಆದರೆ ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಗ್ರೈಂಡ್ ಮಾಡಿ ಕೂಡ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು. ಫಸ್ಟಿಗೆ ಟೊಮೆಟೊನ ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡ್ಮೇಲೆ ಪೌಡರ್ ಎಲ್ಲ ರೆಡಿ ಮಾಡ್ಕೋತೀನಿ. ಗಾರ್ಲಿಕ್ ಎಲ್ಲ ಜಜ್ಕೊಂಡು ಈ ಥರ ಟೊಮೆಟೊನ ಚೆನ್ನಾಗಿ ಅದು ತಣ್ಣಗಾದ್ಮೇಲೆ ಈ ಥರ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಬಿಸಾಡ್ತೀನಿ. ಅದಾದಮೇಲೆ ಕೆಳಗಡೆ ನೋಡಿ ಹಂಗೆ ಬಿಟ್ಟಾಗ ಸ್ವಲ್ಪ ಅದ್ರದ್ದು ಸೀಡ್ಸ್ ಎಲ್ಲ ಕೆಳಗಡೆ ಇರುತ್ತಲ್ವ, ಅದನ್ನು ಚೆಲ್ಲಬೇಕು. ಬರೀ ರಸ ಮಾತ್ರ ಇರಬೇಕು ಟೊಮೆಟೊದು. ಇಲ್ಲಿ ನಾನು ಅವಕಾಡೋ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಾ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಮಸ್ಟರ್ಡ್ ಹಾಕ್ಕೊಂಡೆ. ಮಸ್ಟರ್ಡ್ ಆದಮೇಲೆ ಗಾರ್ಲಿಕ್ ಹಾಕೋಬೇಕು. ಗಾರ್ಲಿಕ್ ಸ್ವಲ್ಪ ಫ್ರೈ ಆಗಬೇಕಷ್ಟೆ. ಅದಾದಮೇಲೆ ಮಾಡಿಟ್ಕೊಂಡಿರ್ತೀವಲ್ವ ಆ ಪೌಡರ್ನ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಹುರಿದಾದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಂಡ್ರೆ, ರೆಡ್ ಚಿಲ್ಲಿ ಅದು ಅಷ್ಟು ಸ್ಪೈಸಿ ಇಲ್ಲ, ನಿಮಗೆ ಸ್ಪೈಸಿ ಕಮ್ಮಿ ಬೇಕು ಅಂದರೆ ಪೆಪ್ಪರ್ ಹಾಕಿರ್ತೀವಲ್ವ, ಸೊ ಸ್ಪೈಸಿ ಕಮ್ಮಿ ಹಾಕ್ಕೊಳ್ಳಿ ಚಿಲ್ಲಿನ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಮೇಲೆ ಟೊಮೆಟೊ ರಸ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಕರಿ ಲೀವ್ಸ್ ಬಂದುಬಿಟ್ಟು ಒಗ್ಗರಣೆಗೆ ಹಾಕಿಲ್ಲ, ಒಗ್ಗರಣೆಗೆ ಹಾಕೋಬೇಡಿ. ಕರಿ ಲೀವ್ಸ್ನ ಈ ಥರ ಆದಮೇಲೆ ರಸ ಹಾಕಿದ್ಮೇಲೆ ಹಾಕ್ಕೊಳ್ಳಿ. ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಗ್ಗರಣೆಗೆ ಹಾಕಿದ್ರೆ ಅದ್ರದ್ದು ಕರಿ ಲೀವ್ಸ್ದು ಫ್ಲೇವರ್ ರಸಮಲ್ಲಿ ಬರಲ್ಲ. ಸೊ ರಸಮಲ್ಲಿ ಯಾವಾಗಲೂ ರಸಮ್ಗೆ ಟೊಮೆಟೊ ರಸ ಹಾಕಿದ್ಮೇಲೆ ಕರಿ ಲೀವ್ ಹಾಕಬೇಕು. ಇಲ್ಲಿ ನಾನು ಹಾಫ್ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಟ್ಯಾಮ್ರಿನ್ ಬೇಕಾದರೆ ನೀವು ಟ್ಯಾಮ್ರಿನ್ ಯೂಸ್ ಮಾಡ್ಬೋದು. ಜಾಸ್ತಿ ಟ್ಯಾಮ್ರಿನ್ ಇಲ್ಲ ಲೆಮನ್ ಹಾಕಿದ್ರೆ ಅದ್ರದ್ದು ಟೊಮೆಟೊದು ಫ್ಲೇವರ್ ಹೋಗಿಬಿಡುತ್ತೆ. ಸೊ ಸ್ವಲ್ಪ ಲೆಮನ್ ಇಲ್ಲ ಸ್ವಲ್ಪ ನಿಮಗೆ ಟ್ಯಾಮ್ರಿನ್ ಬೇಕಾದರೆ ನೀವು ಟ್ಯಾಮ್ರಿನ್ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಹಾಕೋಬೇಕು, ಯಾಕಂದರೆ ಟೊಮೆಟೊನೇ ಇಲ್ಲಿ ಮುಖ್ಯ. ಟೊಮೆಟೊನೇ ಜಾಸ್ತಿ ತೊಗೋಬೇಕು, ಟೊಮೆಟೊ ಫ್ಲೇವರ್ ಇರಬೇಕು ಇಲ್ಲಿ. ಸೊ ಅದ್ರದ್ದು ನಾರ್ಮಲ್ ರಸಮ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಟೊಮೆಟೊದು ಫ್ಲೇವರ್ ನಮಗೆ ಸಿಗಬೇಕು ಊಟ ಮಾಡಬೇಕಾದ್ರೆ. ಸೊ ಲೆಮನ್ ಸ್ವಲ್ಪ ಕಮ್ಮಿ ಹಾಕೋಬೇಕು, ಟೊಮೆಟೊ ಫ್ಲೇವರ್ ಇರುತ್ತೆ. ಸೊ ರಸಮ್ ನೋಡಿ ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನಾನು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೋತೀನಿ ರಸಮ್ಗೆ. ಸೊ ನನಗೆ ಅದ್ರದ್ದು ಫ್ಲೇವರ್ ಎಲ್ಲ ಬರಬೇಕು, ಅದು ಸಿಗಬೇಕು ನನಗೆ ತಿನ್ನೋಕ್ಕೆ. ನಿಮಗೆ ಚಿಕ್ಕದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಕೊತ್ತಂಬರಿ ಸೊಪ್ಪು, ಅವರು ಚಿಕ್ಕದಾಗೆ ಕಟ್ ಮಾಡ್ಕೋಬೋದು. ಎಮ್ಮಿ ಆಗಿದೆಯಲ್ಲ ವೈಟ್ ರೈಸ್ ಜೊತೆ ಟೊಮೆಟೊ ರಸಮ್ ಅಂತೂ ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. Thank you for watching. See you in next vlog. Till then, take care. Bye bye.